ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ವಿತ್ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಕಮ್ ಲೆಟ್ಸ್ ಗೋ. ಇವತ್ತು ನಾವು ಹೋಗಿದ್ವಿ ಮನೆ ದೇವರಿಗೆ ಅಂಡ್ ಯಾವ ಊರು ಎಲ್ಲಿಗೆ ಅಂತ ಹೇಳ್ತೀನಿ, ವಿಡಿಯೋ ನೋಡ್ತಾ ಇರಿ. ಕಮ್ ಲೆಟ್ಸ್ ಗೋ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಯ್ ಬೇಬಿ. ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವು ಇವಾಗ ಹೋಗ್ತಾ ಇದ್ವಿ ಚಿತ್ರದುರ್ಗದ ಹತ್ರ ಇರೋ ಒಂದು ಹಳ್ಳಿಗೆ. ಹೋಗಿ ಬರ್ತೀನಿ. ಸೊ ನಮ್ಮೂರಿಂದ ಚಿತ್ರದುರ್ಗಕ್ಕೆ ಹೋಗ್ತಾ ಇದೀವಿ. ಶಿವ ಹರ ಹರ ಮಹಾದೇವ ಶ್ರೀ ಗುರು ರೇಣುಕಾಚಾರ್ಯ ಮಹಾರಾಜ ಕಿ ಜಯ. ಭದ್ರಕಾಳಿ ಸಮೇತ ಶ್ರೀ ಕಣಿವೀರಭದ್ರೇಶ್ವರ ಮಹಾಸ್ವಾಮಿ ಕಿ ಜಯ. ಸಂಗಮೇಶ್ವರ ಮಹಾಸ್ವಾಮಿ ಕಿ ಜಯ. ಹರ ನಮ ಪಾರ್ವತಿ ಪತಯೇ ಶಿವ ಹರ ಹರ. ಸೊ ನೇಟಿಗೆ ಹೋಗೋಕ್ಕಿಂತ ಮುಂಚೆ ಈ ದೇವ್ರಿಗೆ ಬಂದ್ವಿ. ಆನ್ ದ ವೇನೇ ಇತ್ತು. ಸೊ ತಿಪ್ಪೆ ರುದ್ರಸ್ವಾಮಿ ದೇವಸ್ಥಾನ ಅಂತ ಇದು. ಸೊ ಇಲ್ಲಿ ಒಳಗಡೆ ಹೋಗೋದಕ್ಕೆ ಅಲೌಡ್ ಇಲ್ಲ. ಬಟ್ ಸೊ ಇಲ್ಲಿ ನಮ್ಮಣ್ಣ ಅಂದರೆ ನಮ್ಮ ಅಣ್ಣಗೆ ಇವರೆಲ್ಲ ಪರಿಚಯ ಇದ್ದಾರೆ ಅಂತ ಹೇಳಿ ಒಳಗಡೆ ಬಿಟ್ಟು ಗರ್ಭಗುಡಿಗೆ ಹೋಗಿ ದರ್ಶನ ಮಾಡಿಕೊಂಡು ಸೊ ಅದಾದಮೇಲೆ ಹೊರಗಡೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇವಾಗ ಅನ್ನಪ್ರಸಾದ ಮಾಡಬೇಕು. ಸೊ ಅಲ್ಲಿ ಕ್ಯಾಮ್ರಾ ಕೂಡ ಅಲೌಡ್ ಇಲ್ಲ. ಇದು ಬೆಳ್ಳಿ ರಥ ಆ್ಯಂಡ್ ಚಿನ್ನ ಕೂಡ ಮಿಕ್ಸ್ ಇದೆ. ಆ್ಯಂಡ್ ಇವಾಗ ಊಟ ಮಾಡೋದಕ್ಕೆ ಬಂದ್ವಿ. ಅನ್ನಪ್ರಸಾದ. ಸೊ ಇದು ಪಾಯಸ ಮತ್ತು ಕಡಲೆಕಾಳು ಪಲ್ಯ ಹಾಗೆ ಅನ್ನ ಸಾರು ಇದೆಲ್ಲ ಇತ್ತು. ಅದಾದಮೇಲೆ ಒಂದು ಫೋಟೋಶೂಟ್ ಎಲ್ಲ ಆಯಿತು. ಸ್ವಲ್ಪ ಶಾಪಿಂಗ್ ಕೂಡ ಮಾಡಿದ್ರು. ಸೊ ಅದಾದಮೇಲೆ ಸ್ವಲ್ಪ ಆನ್ ದ ವೇನೆ ಇದ್ದು ಏನು ಕಟ್ಲೆಟ್ ಥರ ಇತ್ತು, ತುಂಬ ಚೆನ್ನಾಗಿತ್ತು. ಅಲ್ಲಿ ಫೇಮಸ್ ಇರುತ್ತೆ ಅಂತ ಸೊ ಅಲ್ಲಿ ತೊಗೊಂಡ್ರು. ಹಾಗೆ ಇವಾಗ ಹಳ್ಳಿ ಕಡೆ ಹೋಗ್ತಾ ಇದ್ದೀವಿ. ಸೊ ಆ್ಯಕ್ಚುಲಿ ನಾನು ಜಾಸ್ತಿ ಶೂಟ್ ಮಾಡೋಕ್ಕೆ ಹೋಗಿಲ್ಲ. ಜಾಸ್ತಿ ನಾನು ನೋಡ್ತಾ ಕೂತ್ಕೊಂಡಿದ್ದೆ. ಅದು ಅಲ್ಲದೆ ಮಳೆ ತುಂಬ ಇತ್ತು. ಹಾಗಾಗಿ ಸೊ ನಮ್ಮ ಟ್ರ್ಯಾಕ್ಸಲ್ಲಿ ತುಂಬ ಜನ ಎಲ್ಲ ಕೂತ್ಕೊಂಡಿದ್ರು. ಸೊ ಫ್ಯಾಮ್ಲಿ ಎಲ್ಲ ಇರೋದ್ರಿಂದ ಸಾಂಗ್ಸ್ ಎಲ್ಲ ಹಚ್ಚಿದ್ರು. ಹಾಗೆ ತುಂಬ ಮಾತಾಡ್ತಾ ಇದ್ವಿ. ಸೊ ಹಾಗಾಗಿ ತುಂಬ ತರಲೆಲ್ಲ ಮಾತಾಡ್ತಾ ಹಾಗೆ ಹೋಗ್ತಾ ಇದ್ವಿ. ಸೊ ಊರು ಬಂದಿದ್ದೇ ಗೊತ್ತಾಗಲಿಲ್ಲ. ಆ್ಯಂಡ್ ಈ ರೀತಿ ಫ್ಯಾಮ್ಲಿ ಟ್ರಿಪ್ ಮಾಡಿ ನನಗೆ ಐ ಥಿಂಕ್ 2023 ಮಾಡಿದ್ವಿ. ಅದು ಸೊ ರೆಸಾರ್ಟ್ಗೆಲ್ಲ ಹೋಗಿದ್ವಿ. ಅದಾದಮೇಲೆ ಈ ಸತಿ ಮತ್ತು ಫ್ಯಾಮ್ಲಿ ಟ್ರಿಪ್ ಅಂತ ಬಂದಿತ್ತು. ಐ ಥಿಂಕ್ 2023 ಅಲ್ಲ 24 ಹೋಗಿದ್ವಿ. ಬಟ್ ಇದು ಒಂಥರ ಡಿಫ್ರೆಂಟು. ಈ ದೇವಸ್ಥಾನ ಸುಮಾರು 200ರಿಂದ 300 ವರ್ಷ ಹಳೆಯದು. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಕ್ಲೈಮೇಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಇದು ಮಳೆಗಾಲ ಆಗಿರೋದ್ರಿಂದ ಇನ್ನೂ ಕೂಡ ಸಖತ್ತಾಗಿತ್ತು. ಆ್ಯಂಡ್ ಇಲ್ಲಿ ಮುಂಚೆ ಇವರೇ ಪೂಜೆ ಮಾಡ್ತಾಯಿದ್ರು. ಸೊ ಇವಾಗ ಬೇರೆ ಊರಿಗೆ ಹೋಗಿದ್ದಾರಲ್ವ, ಹಾಗಾಗಿ ಸೊ ಹಳೆಯ ದೇವಸ್ಥಾನಕ್ಕೆಲ್ಲ ನೋಡಿಕೊಂಡು ದರ್ಶನ ಎಲ್ಲ ಮಾಡ್ಕೊಂಡು ಬರ್ತಾರೆ. ಸೊ ಅದು ಹಳೆಯ ದೇವಸ್ಥಾನ. ಇದು ಹೊಸದು ಕಟ್ಸಿದ್ದಾರೆ. ಸೊ ನೋಡಿ ಇಲ್ಲಿ ಕಾಲಭೈರೇಶ್ವರ ದೇವಸ್ಥಾನ. ಆ್ಯಂಡ್ ಇಲ್ಲಿ ಏನೇ ಕೇಳ್ಕೊಂಡ್ರು ಅದು ಸಕ್ಸಸ್ ಆಗತ್ತೆ ಅಂತೇಳಿ ಹೇಳಿದರು. ಆಮೇಲೆ ಸೊ ನಾನು ಕೂಡ ಅಷ್ಟೇ ಹಾಗೆ ಕೇಳಿಕೊಂಡೆ. ಬಟ್ ಅದು ಸೊ ಮನೆಗೆ ಬಂದು ಸ್ವಲ್ಪ ಅದೆಲ್ಲ ಮಾಡೋ ಅಷ್ಟರಲ್ಲಿ ನನಗೆ ಅದು ಸಕ್ಸಸ್ ಆಯಿತು. ಯಾಕಂದರೆ ಇದನ್ನು ನಾನು ಆಮೇಲೆ ಎಡಿಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ದಿನ ಆದಮೇಲೆ. ಎಷ್ಟೋ ದೇವಸ್ಥಾನಕ್ಕೆಲ್ಲ ಹೋಗಿದ್ವಿ. ತುಂಬ ದೂರ ಇರೋ ದೇವಸ್ಥಾನಕ್ಕೆಲ್ಲ ಹೋಗಿ ತುಂಬ ಪವರ್ಫುಲ್ ಗಾಡ್ ಇರುತ್ತಲ್ವ, ಸೊ ಅಲ್ಲೆಲ್ಲ ಬೇಡ್ಕೊಂಡು ಬಂದಿದ್ದೀನಿ. ಬಟ್ ಬಂದ ತಕ್ಷಣ ಎಲ್ಲ ನನಗೆ ಅಷ್ಟೊಂದು ಸಕ್ಸಸ್ ಆಗಲಿಲ್ಲ. ಬಟ್ ಇದೇನೋ ಗೊತ್ತಿಲ್ಲ, ಈ ದೇವ್ರನ್ನ ಕೇಳ್ಕೊಂಡ ತಕ್ಷಣ ಬಂದ ತಕ್ಷಣ ಪೆಂಡಿಂಗಲ್ಲಿರೋ ಏನು ಕೆಲಸ ಇತ್ತು ಅದೆಲ್ಲ ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ಬೋದು. ಸೊ ಇದೇ ಮನೆ ದೇವರು. ಸೊ ಇಲ್ಲಿ ಪ್ಲೇಸಿಗೆ ಬಂದಿದ್ವಿ. ಬರೋ ಅಷ್ಟರಲ್ಲೇ ಸಾಯಂಕಾಲ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ಟೀ ಮಾಡ್ತಾಯಿದ್ದಾರೆ ಅಮ್ಮ. ಸೊ ಟೀಗಾಗಿ ವೆಯ್ಟ್ ಮಾಡ್ತಾಯಿದ್ದೀವಿ. ಹಾಲೆಲ್ಲ ಕಾಯಿಸ್ತಾ ಇದ್ದಾರೆ. ಸೊ ಈ ರೀತಿ ಅಡುಗೆ ಎಲ್ಲ ಸಾಮಾನು ತೊಗೊಂಡ್ಬಂದು ಈ ರೀತಿ ಎಲ್ಲ ಅಡುಗೆ ಮಾಡೋದು. ಸೊ ಇದು ತುಂಬ ಚಿಕ್ಕ ವಯಸ್ಸಲ್ಲೇ ನಾನು ತುಂಬ ಚಿಕ್ಕವಳಿದ್ದಾಗ ಈ ರೀತಿ ಮಾಡಿದ್ದು. ಸೊ ಅದಾದಮೇಲೆ ಬರೀ ಹೋಟೆಲ್ ಬುಕ್ ಮಾಡೋದು. ಸೊ ಅದೇ ರೀತಿ ಬಂದ್ವಿ. ಆ್ಯಂಡ್ ಮದುವೆ ಆದಮೇಲೆ ಅಂತೂ ಸೊ ಎಲ್ಲಾದರೂ ಟ್ರಿಪ್ ಹೋದರೆ ಹೋಟೆಲ್ ಬುಕ್ ಮಾಡ್ತೀವಿ. ಈ ರೀತಿ ಸ್ಟೇ ಎಲ್ಲ ಮಾಡೋದು, ಅಂದರೆ ಈ ರೀತಿ ಟೆಂಪಲ್ಲೆಲ್ಲ ಸ್ಟೇ ಎಲ್ಲ ಮಾಡೋದು, ಈ ರೀತಿ ಅಡುಗೆ ಮಾಡೋದೆಲ್ಲ ಸೊ ಚಿಕ್ಕ ವಯಸ್ಸಲ್ಲೇ ಅಂದರೆ ಚೈಲ್ಡ್ಹುಡ್ಡಲ್ಲೇ ಸೊ ಈ ರೀತಿ ಮಾಡಿದ್ದು. ನಮ್ಮ ಮಮ್ಮಿ ಅಪ್ಪ ಎಲ್ಲ ಸೇರಿ ಹೋಗ್ತಾ ಇದ್ವಿ. ಸೊ ಅದು ನೆನಪು ನನಗೆ. ಆ್ಯಂಡ್ ಸೊ ಈ ರೀತಿ ನನಗೆ ಅದು ರಿಪೀಟ್ ನೆನಪಾಯಿತು, ಈ ರೀತಿ ಹೋಗ್ತಾ ಇದ್ವಲ್ಲ ನಾವು ಅಂತ ಹೇಳಿ. ಆ್ಯಂಡ್ ಇಲ್ಲಿ ಟೀ ಕುಡಿತಾ ಇದ್ದೀವಿ. ಇವಾಗ ಟೀ ರೆಡಿ ಆಯಿತು ಆಲ್ಮೋಸ್ಟು. ಸೊ ಇದೇ ದೇವಸ್ಥಾನದಲ್ಲಿ ನಾವು ಇವತ್ತು ಇರ್ತಾ ಇದ್ದೀವಿ. ಆ್ಯಂಡ್ ಇದು ಒಂಥರ ಡಿಫ್ರೆಂಟ್ ಆಯಿತು. ನನ್ನ ಲೈಫಲ್ಲಿ ಇದೇ ಫಸ್ಟ್ ಟೈಮ್ ನಾನು ಈ ರೀತಿ ದೇವಸ್ಥಾನದಲ್ಲಿ ಆ್ಯಂಡ್ ದೇವ್ರ ಮುಂದೆನೇ ಮಲ್ಕೊಂಡಿರೋದು ಅಂತ ಹೇಳಬೇಕು, ಅಂದರೆ ಸ್ಟೇ ಮಾಡಿರೋದು. ತುಂಬ ಚಳಿ ಇರೋದ್ರಿಂದ ಈ ಟೈಮಲ್ಲಿ ಟೀ ಕುಡಿಯೋದಕ್ಕೆ ಒಂಥರ ಮಜಾ ಅನ್ನಿಸ್ತಾ ಇತ್ತು. ಸೊ ಅದಾದಮೇಲೆ ತುಂಬ ಹಸಿವಾಗಿತ್ತು. ಆ್ಯಕ್ಚುಲಿ ಮಧ್ಯಾಹ್ನ ಎಲ್ಲ ಅಲ್ಲೇ ಊಟ ಮಾಡಿದ್ವಿ ದೇವಸ್ಥಾನದಲ್ಲಿ. ಅದಾದಮೇಲೆ ಇಲ್ಲಿ ದೇವಸ್ಥಾನಕ್ಕೆ ಬಂದು ಸೊ ಎಲ್ಲ ತೊಗೊಂಡು ಬಂದಿದ್ವಿ ಬುತ್ತಿ ಎಲ್ಲ. ಸೊ ಇಲ್ಲಿ ಊಟ ಮಾಡಿದ್ವಿ. ಆ್ಯಂಡ್ ಇಲ್ಲಿ ನೋಡಿ ದೇವ್ರ ಮುಂದೆನೇ ಇಲ್ಲಿ ಮಲ್ಕೊಂಡಿದ್ದೀವಿ ಈ ಕಡೆ ಸೈಡು.
ಸೊ ಅವ್ರ ಅಜ್ಜಿ ಮಲಗಿಸ್ತಾ ಇದ್ದಾರೆ. ಸೊ ಒಂದು ಕತೆ ಹೇಳ್ತಾ, ಸೊ ಇವಳು ಆರಾಮಾಗಿ ಕೇಳ್ತಾ ಮಲ್ಕೊತಾ ಇದ್ದಾಳೆ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗು, ಅಲ್ಲಿ ಮಾರ್ನಿಂಗ್ 4 ಗಂಟೆ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ, ಬಾಯ್. ನಿಮಗೆ ಈ ಡ್ರೆಸ್ ಆ್ಯಂಡ್ ಈ ಬ್ರಾಸ್ಲೈಟ್ ನಿಮಗೆ ಇಷ್ಟ ಆಗಿದ್ದರೆ ಲಿಂಕ್ ಕೊಟ್ಟಿರ್ತೀನಿ. ನಿಮಗೆ ಇಷ್ಟ ಆದರೆ ಪ್ಲೀಸ್ ಪರ್ಚೇಸ್ ಮಾಡಿ. ಸೊ ಇವತ್ತಿನ ದಿನ ಅಂತೂ ನನ್ನ ಚೈಲ್ಡ್ಹುಡ್ ಎಲ್ಲ ಮೆಮ್ರೀಸ್ ಎಲ್ಲ ನೆನಪಾಯಿತು. ಆ್ಯಂಡ್ ಅಂದರೆ ಬಿಫೋರ್ ಮ್ಯಾರೇಜ್ ನಾವೆಲ್ಲ ಹೇಗೆ ಸುತ್ತಾಡ್ತಿದ್ವಿ ಅಂತ ಹೇಳಿ ನೆನಪಾಯ್ತು. ಇದೇ ರೀತಿ ನಾವು ಸುತ್ತಾಡ್ತಾ ಇದ್ವಿ ಮುಂಚೆ ಟ್ರಾವೆಲಿಂಗ್ ಮಾಡಬೇಕಾದ್ರೆ, ಟ್ರಿಪ್ಗೆಲ್ಲ ಹೋಗಬೇಕಾದ್ರೆ. ಸೊ ಇದೇ ರೀತಿ ಸುತ್ತಾಡ್ತಾ ಇದ್ವಿ, ಅದೆಲ್ಲ ನೆನಪಾಯಿತು. ಆ್ಯಂಡ್ ಐ ಹೋಪ್ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.